ನಿಮಗೆಲ್ಲರಿಗೂ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಏನೇನು ನೋಡೋದಕ್ಕೆ ನಾನು ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಬಂಡೀಪುರ ಅರಣ್ಯ ಇಲಾಖೆ ಪ್ರಾರಂಭ. ಇಲ್ಲಿ ಎಲ್ಲ ಪ್ರಾಣಿಗಳು ಅದೃಷ್ಟದಿಂದ ನಮಗೇನಾದ್ರು ಸಿಕ್ಕಿದ್ರೆ ಕಾಣೋಕ್ಕೆ ಸಿಗುತ್ತೆ. ಸೊ ರಸ್ತೆಯಲ್ಲೆಲ್ಲ ಏನೂ ಇರಲ್ಲ, ಯಾಕಂದರೆ ವೆಹಿಕಲ್ಸ್ಗಳು ಓಡಾಡ್ತಾವಲ್ಲ. ಹಾಗೆ ಇಲ್ಲಿಂದ ಅರಣ್ಯ ಇಲಾಖೆ ಪ್ರಾರಂಭ. ಎಲ್ಲ ಪ್ರಾಣಿಗಳು ಇರ್ತಾವಂತೆ ಇಲ್ಲೆಲ್ಲ. ಸೊ ನಾಗರಹೊಳೆ ಒಂದು ಅರಣ್ಯ ಇಲಾಖೆ ನಮ್ಮ ಕರ್ನಾಟಕದಲ್ಲಿ, ಇದೊಂದು ಎರಡನೇದು ದೊಡ್ಡ ಅರಣ್ಯ ಇಲಾಖೆ. ಇನ್ನೊಂದು ತಮಿಳ್ನಾಡಲ್ಲೊಂದು ಅರಣ್ಯ ಇಲಾಖೆಯಲ್ಲಿರೋದು. ಸೊ ಇದು ಮಾತ್ರ ಬಂಡೀಪುರ ಅರಣ್ಯ ಇಲಾಖೆಯಿಂದ ಶುರು. ನೋಡೋಣ, ಪ್ರಾಣಿಗಳೇನಾದ್ರು ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ನೋಡಿ ಹೇಗಿದೆ. ಈಗ ಮೇಲೆ 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 ಹತ್ತುತ್ತಾ ಇರ್ತೀವಿ. ಕೆಳಗೆ ರೋಡು ಹಿಂಗೆ ಹೋಗ್ತಾ ಇದ್ದೀವಿ, ಹೀಗೆ ಮೇಲೆ ಮೇಲೆ ಹತ್ತುತ್ತಾ ಇರ್ತೀವಿ. ಈಗ ನೋಡಿ ದಟ್ಟವಾದಂತಹ ಅರಣ್ಯ ಹೇಗಿದೆ ಎಲ್ಲ ಕಡೆ. ತುಂಬ ತಿರುವುಗಳು ಈ ಕಡೆಯಿಂದ ಎಲ್ಲ. ಈಗ ನೋಡಿ ಹೇಗಿದೆ ತಿರುವುಗಳು. ಹೀಗೆ ಹೋಗ್ತಾ ಹೋಗ್ತಾ ಎತ್ತರವಾದಂತಹ ಸ್ಥಳ ಸಿಗೋದು. ನೋಡಿ ಹೆಂಗೆ ಕಾಣ್ತಾ ಇದೆ, ಎಷ್ಟು ದಟ್ಟವಾದಂತಹ ಅರಣ್ಯ ಇದೆ ನೋಡಿ ಸ್ನೇಹಿತರೆ. ನೋಡಿ, ಇದು ಬಂಡೀಪುರದ್ದು ಮೇನ್ ಹೆಡ್ ಆಫೀಸು, ಫಾರೆಸ್ಟ್ ಇಲಾಖೆದು. ಇಲ್ಲಿ ಉಳ್ಕೊಳ್ಳೋದಕ್ಕೆ ಹೋಮ್ ಸ್ಟೇಗಳಿದ್ದಾವೆ, ಕಾಟೇಜ್ಗಳಿದ್ದಾವೆ, ಮತ್ತು ಹೋಟೆಲ್ಸ್ ಇದ್ದಾವಂತೆ. ಮತ್ತು ಎಲ್ಲರೂ ಸಫಾರಿ ಅವ್ರ ಬಸ್ಸಲ್ಲೇ ಹೋಗಿ ಕರ್ಕೊಂಡೋಗಿ ಮಾಡಿಸ್ತಾರಂತೆ. ಸಫಾರಿ ಟೈಮ್ಸ್ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ. ಸೊ ಯಾರಾದರೂ ಉಳ್ಕೊಳ್ಳೋ ಅಂಥವ್ರು ಇದ್ದರೆ ಇದು ಮೇನ್ ಹೆಡ್ ಆಫೀಸು. ಇಲ್ಲಿ ಆಫೀಸೆಲ್ಲ ಆ ಕಡೆ ಸೈಡ್ ಇತ್ತು, ಈ ಕಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಇಲ್ಲಿ ಆ ವ್ಯವಸ್ಥೆ ಇದೆ. ಕಾಟೇಜ್ಗಳು, ಲಾಡ್ಜ್ಗಳೆಲ್ಲ ಇದನ್ನು ಉಳ್ಕೋಬೇಕಂದ್ರೆ ಅವರೇ ಅವ್ರ ಗಾಡಿಗಳಲ್ಲಿ ಸಫಾರಿ ಮಾಡಿಸ್ತಾರೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ. ನೋಡಿ ಸ್ನೇಹಿತರೆ, ಇದು ಬಂಡೀಪುರ ಚೆಕ್ ಪೋಸ್ಟು, ಇಲ್ಲಿಂದ ಹೆಡ್ ಆಫೀಸು. ಇಲ್ಲಿಗೆ ಕರ್ನಾಟಕ ಬಾರ್ಡ್ರ್ ಮುಗಿಯುತ್ತೆ, ಇಲ್ಲಿಂದ ತಮಿಳ್ನಾಡು ಬಾರ್ಡ್ರು ಶುರು ಆಗುತ್ತೆ. ಇಲ್ಲಿಂದ ತಮಿಳ್ನಾಡು. ನೋಡಿ ಇಲ್ಲಿ ಜಿಂಕೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಜಿಂಕೆ ಹಿಂಡುಗಳು. ನೋಡಿ ಬ್ರಿಡ್ಜ್. ನೋಡಿ ಇದು ತಮಿಳ್ನಾಡು ಫಾರೆಸ್ಟ್ ಇಲಾಖೆ, ಇಲ್ಲಿಂದ ಶುರು. ನೋಡಿ ಎಲ್ಲ ಚೆಕ್ ಪೋಸ್ಟ್ಗಳು. ನೋಡಿ ಸ್ನೇಹಿತರೆ, ಇಲ್ಲಿಂದ ತಮಿಳ್ನಾಡಿನ ಅರಣ್ಯ ಮಧುಮಲೈ ಅರಣ್ಯ ಇಲಾಖೆ. ಇಲ್ಲಿ ಇವರು ಮಧುಮಲೈ ಅಂತ ಹೇಳ್ಬಿಟ್ಟು ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ನಿಮಗೆ ಗೊತ್ತೇ ಇದೆ, ಮಧು ಅಂದರೆ ಜೇನುತುಪ್ಪ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದಲು ಇದು ಜೇನು ಹುಳಗಳ ಇದು ಹೆಚ್ಚಾಗಿ ಇಲ್ಲಿ ಸಿಗ್ತಾ ಇರುವಂತೆ. ಅಲ್ಲಿಂದ ಜೇನುತುಪ್ಪವನ್ನು ತೆಗೆದುಬಿಟ್ಟು ಇದು ಎಂಥದ್ದು ಕರ್ನಾಟಕಕ್ಕೆ ಮತ್ತು ತಮಿಳ್ನಾಡಿಗೆ ಫ್ರೀಯಾಗಿ ವಿತರಿಸ್ತಾ ಇದ್ರಂತೆ. ಸೊ ಮೈಸೂರಿನ ಮಹಾರಾಜರು ಸಹ ಅದನ್ನು ಬಳಸ್ತಾ ಇದ್ರು. ಇಲ್ಲಿ ಒರಿಜಿನಲ್ ಆದಂತಹ ಜೇನುತುಪ್ಪ ಜೇನುಹುಳಗಳು ಇರೋದ್ರಿಂದ ಇದಕ್ಕೆ ಮಧುಮಲೈ ಅರಣ್ಯ ಅಂತ ಹೇಳ್ಬಿಟ್ಟು ಹೆಸರು ಬಂತು. ಸೊ ಇದೆಲ್ಲ ನೀವು ನೋಡ್ತಿರ್ಬೋದು, ಇದೆಲ್ಲ ತಮಿಳ್ನಾಡಿನಲ್ಲಿರುತ್ತೆ. ನೋಡಿ ಇಲ್ಲಿ ಆನೆ ಇದೆ, ಆನೆ ಸಫಾರಿ ಮಾಡ್ತಾ ಇದ್ದಾರೆ ನೋಡಿ, ನೋಡ್ತಿರ್ಬೋದು ನೀವು, ಆನೆ ಕಾಣ್ತಾ ಇದೆ ನೋಡಿ. ಇದು ಸಫಾರಿ ಮಾಡುವಂತಹ ಆನೆ, ಕಾಡಿನ ಆನೆ ಅಲ್ಲ, ಸಾಕಿದಂತಹ ಆನೆ ಅದು
ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಅಲ್ಲೊಂದು ಹೋಗ್ತಾ ಇದೆ ಜಿಂಕೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ 2 ಜಿಂಕೆಗಳು ನೋಡಿ ಸ್ನೇಹಿತರೆ. ಈ ಕಡೆ ರೂಟಿಂದ ಹೋದರೆ 75 ಕಿಲೋಮೀಟ್ರ್ ಆಗುತ್ತೆ ಊಟಿ. ಇಲ್ಲಿಂದ ನಾವು ಹೋಗ್ತಾ ಇರೋಂತಹ ರೂಟಿಂದ ಹೋದರೆ ಕೇವಲ 32 ಕಿಲೋಮೀಟ್ರ್ ಆಗುತ್ತೆ. ಸೊ ಆ ಮಾರ್ಗದಲ್ಲಿ ಹೋದರೆ 75 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ತಿರೋಂತಹ ಮಾರ್ಗದಲ್ಲಿ ಹೋದರೆ 32 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಊಟಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕಾರಲ್ಲಿ ಬಂದಿಲ್ಲ ಸ್ನೇಹಿತರೆ, ಕಾರಲ್ಲಿ ಬರ್ತಾರೆ. ಅಲ್ಲಲ್ಲಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ವಿಡಿಯೋ ಹಿಡಿದು ತೋರಿಸ್ತಾ ಇದೆ. ಸೊ ನಾವು ಹೊಸ್ದ ವ್ಯಾನಲ್ಲಿ ಬಂದಿರೋದು, ಹಾಗಾಗಿ ಒಂದು ಟೂರಿಸ್ಟ್ ವ್ಯಾನ್ ಇರ್ತಾರಲ್ಲ ಅದರಲ್ಲಿ. ಸೊ ಅಲ್ಲಲ್ಲಿ ಸ್ಟಾಪ್ ಮಾಡೋ ಹಾಗಿಲ್ಲ, ಹಾಗೆ ಎಷ್ಟಿಷ್ಟ ಆಗ್ತಿರೋ ಅಷ್ಟು ವಿಡಿಯೋ ಮಾಡ್ತೀನಿ. ನೋಡಿ ಫುಲ್ ಟ್ರಾಫಿಕ್ ಇದೆ, ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಲ್ಲೆಲ್ಲ. 1 by 1 ಕಾರ್ಗಳು ಹೋಗ್ತಾ ಇದ್ದಾವೆ, ಎಷ್ಟು ಟ್ರಾಫಿಕ್ ಇದೆ. ಮಧ್ಯದಲ್ಲಿ ಹಂಪ್ ಇದ್ದಾವೆ. 2 ವೇ ರೋಡ್ ಆಗಿರೋದ್ರಿಂದ ನೋಡಿ ನಿಧಾನವಾಗಿ ಹೋಗಬೇಕು. ನೋಡಿ ಅಷ್ಟೆಲ್ಲ ವೆಹಿಕಲ್ಸ್ ಇದ್ದಾವೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ರಸ್ತೆನೂ ಸಹ ಅಷ್ಟು ಅಗಲವಿಲ್ಲ, ಸಣ್ಣದಂಥ ರಸ್ತೆ. ಸೊ 2 ಕಡೆಯಿಂದನೂ ವಾಹನಗಳು ಬರ್ತಾ ಇರೋದ್ರಿಂದ ನಿಧಾನವಾಗಿ ನೋಡಿಕೊಂಡು ಗಾಡಿಯನ್ನು ಚಲಾಯಿಸಬೇಕು. ನೋಡಿ ಹೇಗಿದೆ ರೋಡೆಲ್ಲ, ಹೆಚ್ಚು ಅಗಲವಾದಂತಹ ರೋಡೇ ಇದೆ. ತುಂಬ ಕಷ್ಟ ನೋಡಿ ಸ್ನೇಹಿತರೆ. ಹೇಗೆ ಗಾಡಿ ಅವರು ಪಾಸ್ ಮಾಡಬೇಕು ಇಷ್ಟು ಸಣ್ಣದಂಥ ರೋಡಲ್ಲಿ? 2 ಕಡೆಯಿಂದನೂ ಗಾಡಿ ಪಾಸ್ ಆಗಬೇಕು ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಡ್ರೈವರ್ಗಳಂತೂ. ನೋಡಿ ಎಷ್ಟು ಸಣ್ಣದಂಥ ರೋಡು. ಸಿಂಗಲ್ ವೆಹಿಕಲ್ ಹೋಗೋದಾದ್ರೆ ಆರಾಮಾಗಿ ಹೋಗ್ತಾರೆ, ಹೀಗೆ 2 ಸೈಡ್ ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತಾಯಿದೆ. ನೋಡಿ ಅಲ್ಲಿ ಗಾಡಿಗಳು ನಿಂತ್ಕೊಂಡೇ ಬಿಟ್ರು, ಆ ಕಡೆಯಿಂದ ಬರುವಂಥದ್ದು ಗಾಡಿ ಆಪೋಸಿಟ್. ನೋಡಿ ರಸ್ತೆ ಉದ್ದಕ್ಕೂ ಇದೇ ವ್ಯವಸ್ಥೆ ಅನಿಸುತ್ತೆ. ಸ್ನೇಹಿತರೆ ನಿಮಗೆ ಪರ್ವತ ಕಾಣ್ತಾ ಇರ್ಬೋದು, ಅದು ಆ 2 ಪರ್ವತಗಳ ಮಧ್ಯದಲ್ಲಿರೋ ದಾರಿಯಲ್ಲಿ ನಾವು ಇವಾಗ ಹೋಗೋದಂತೆ. ಇದು ಕಾಣ್ತಾ ಇರ್ಬೋದಲ್ವ, ಕಲ್ಲಕ್ಕಿ ಹಿಲ್ ಸ್ಟೇಷನ್ ಅಂದರೆ ಆ 2 ಪರ್ವತಗಳ ಮಧ್ಯದ ರಸ್ತೆಯಲ್ಲಿ ನಾವು ಈ ಗಾಡಿ ಈಗ ಹೋಗೋದು. ಸೊ ಈ ಮರಗಳ ಮಧ್ಯದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆ ಪರ್ವತಗಳು. ನೋಡಿ ಸ್ನೇಹಿತರೆ, ಕಾಡು ಹಂದಿಗಳು ನೋಡಿ ಸ್ನೇಹಿತರೆ ಹೇಗಿದೆ, ಅರಣ್ಯ ಪರ್ವತಗಳು ಹೇಗಿದೆ ನೋಡಿ, ಮೇಲೆ ಹೋಗ್ತಾ ಇದೆ. ಸೊ ವಿಪರೀತ ಬಿಸಿಲಿದೆ ಇಲ್ಲಿ ಇನ್ನೂ. ನೋಡಿ ಹೇಗಿದೆ ಪರ್ವತಗಳು, ಕೆಳಗೂ ನೋಡಿ ಎಷ್ಟು ಇದೆ. ನಾವು ಎಷ್ಟು ಎತ್ತರದ ಸ್ಥಾನದಲ್ಲಿದ್ದೀವಿ ನೋಡಿ. ಆಕಾಶ ನೋಡಿ ಎಷ್ಟು ಬಿಸಿಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಕಾಡುಗಳು.
ತಿರುವುಗಳು ಸ್ನೇಹಿತರೆ, ಇಲ್ಲಿನ ರಸ್ತೆಗಳು ಇಲ್ಲಿಂದ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ತಿರುವಿಗೂ ಸಹ ಒಂದೊಂದು ಕನ್ನಡಿಯನ್ನು ಅಳವಡಿಸಲಾಗಿದೆ. ಆ ಕನ್ನಡಿಯಿಂದ ವೆಹಿಕಲ್ ಬರ್ತಾ ಇರೋದು ಗೊತ್ತಾಗುತ್ತೆ. ಈ ಕಡೆ ನೋಡಿ ಸ್ನೇಹಿತರೆ, ಈ ಕಡೆ ಎಲ್ಲ ದೊಡ್ಡ ದೊಡ್ಡ ತಿರುವು ಬಂದಾಗ ಇಲ್ಲಿ ಕನ್ನಡಿಯನ್ನು ಅಳವಡಿಸಲಾಗಿದೆ. ಆ ಕನ್ನಡಿಯಿಂದ ಮೇಲಿಂದ ಅಥವಾ ನೋಡಿ ಇಲ್ಲಿ ಗೊತ್ತಾಗುತ್ತೆ ಗಾಡಿಗಳು ಬರ್ತಾ ಇದೆಯಾ ಹೇಗೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ದೊಡ್ಡ ದೊಡ್ಡ ತಿರುವುಗಳಲ್ಲಿ ಒಂದೊಂದು ಆ ರೀತಿ ಕನ್ನಡಿಯನ್ನು ಅಳವಡಿಸಲಾಗಿದೆ. ನೋಡಿ ಈ ಕನ್ನಡಿ ನೋಡಿ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಕಲ್ಲಟ್ಟಿ ವಾಟರ್ ಫಾಲ್ಸ್ ಅದು, ಮತ್ತೆ ಅದು ಸೂಸೈಡ್ ಪಾಯಿಂಟ್. ಅದು ನೋಡಿ ಕರ್ವ್ಸ್ ತಿರುವು ಹೇಗಿದೆ. ನೋಡಿ ಬೊಟಾನಿಕಲ್ ಗಾರ್ಡನ್ 15 ಕಿಲೋಮೀಟರ್ ಇದೆ ಅಲ್ಲಿ. ಪೈಕರ ಬೋಟ್ ಹೌಸ್ 20 ಕಿಲೋಮೀಟರ್. ನೋಡಿ ಹೇಗಿದೆ ತಿರುಗ್ಸಂತೂ, ನಿಜವಾಗೂ ತುಂಬ ಇದಿದೆ ರೋಡ್ಸ್. ನೋಡಿ ಸ್ನೇಹಿತರೆ, ಇದು ಟೀ ಎಸ್ಟೇಟ್ ಅಂತೆ. ಇದೆಲ್ಲ ಕೆಳಗೆ ನೀವು ನೋಡ್ತಾ ಇರ್ಬೋದು ನೋಡಿ, ಟೀ ಎಸ್ಟೇಟ್. ಇದು ಟೀ ಎಸ್ಟೇಟ್. ಪಹಲೆ ಚಾಯ್ ಕಾ ಪತ್ತಿ ಅಸ್ಸಾಂ ಡಾರ್ಜಿಲಿಂಗ್ ಕಾ, ಮೊದಲೆಲ್ಲ ಅಸ್ಸಾಮಿಂದ ಡಾರ್ಜಿಲಿಂಗ್ ಇದೆಲ್ಲ ಟೀ ಪುಡಿ ಹೆಚ್ಚು ಪ್ರಸಿದ್ಧಿಯಾಗಿತ್ತು. ಆದರೆ ಇವಾಗ ಇಲ್ಲಿನ ಟೀ ಪುಡಿ ತುಂಬಾ ಪ್ರಸಿದ್ಧಿಯಾಗಿರೋದು. ಮೊದಲೇ ಕಟ್ಟಿಂಗಿಗೆ ಏನ್ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ಇದು ಟೀ ಪುಡಿಯನ್ನ ಮಾಡ್ತಾರೆ. ಎರಡನೇದು ಏಲಕ್ಕಿ ಟೀ ಪುಡಿ ಮಾಡ್ತಾರಂತೆ. ಮೂರನೇದು ಜಿಂಜರ್ ಟೀ ಮಾಡ್ತಾರಂತೆ. ನಾಲ್ಕನೇದು ಎಲೆಯಲ್ಲಿ ಗ್ರೀನ್ ಟೀ. ಆಮೇಲೆ ಇನ್ನೊಂದು ಕಟಾವಿಂದ ಚಾಕ್ಲೇಟ್ ಟೀ ಮಾಡ್ತಾರಂತೆ. ಹೀಗೆ ಬೇರೆ ಬೇರೆ ವೆರೈಟೀಸ್ ಇಂದ ಚಾಕ್ಲೇಟ್ ಟೀಗಳನ್ನು ಮಾಡ್ತಾರೆ. ಟೀ ಪುಡಿಗಳನ್ನು ಸಿದ್ಧಪಡಿಸಲಾಗ್ತಿದೆ. ಮೊದಲು ಅಸ್ಸಾಮಿಂದೆಲ್ಲ ಹೆಚ್ಚು ಪ್ರಸಿದ್ಧಿಯಾಗಿತ್ತು. ಇವಾಗ ಈ ತಮಿಳುನಾಡಿನ ಟೀ ಎಸ್ಟೇಟ್ ಏನು ನೋಡ್ತಾ ಇದ್ದೀರಾ, ಅದು ಹೆಚ್ಚು ಪ್ರಸಿದ್ಧಿಯಾಗಿರೋದು.